ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ. ಅವರು ಸಹ ಈಗ ವಿಧಾನಸೌಧ ಒಳಗಡೆ ಹೋಗಿ ಬಂದರು. ಈಗ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ರಾಜ್ಯಪಾಲರ ನಡೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಇಕ್ಕಟ್ಟಿಗೆ ಸಿಲುಕಿಸಿದ ಅಥವಾ ರಾಜ್ಯಪಾಲರ ನಡೆ ಸಮಂಜಸವಾಗಿದೆ ಸರ್? ಇದು ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯನವರಂಥ ಅನುಭವ ಇರುವಂಥ ಒಬ್ಬ ಹಿರಿಯ ರಾಜಕಾರಣಿ ತನ್ನಷ್ಟಕ್ಕೆ ತಾನು ಎಳ್ಕೊಂಡದ್ದು ಅಂತ ಅನಿಸ್ಬಿಡುತ್ತೆ ನನಗೆ ಈ ಸಮಸ್ಯೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗ್ರಾಮ ಸರ್ಕಾರಗಳು ಜಿಲ್ಲೆಯನ್ನು ಗೌರವಿಸಬೇಕು, ಜಿಲ್ಲಾ ಸರ್ಕಾರಗಳು ರಾಜ್ಯ ಸರ್ಕಾರವನ್ನು ಗೌರವಿಸಬೇಕು, ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರನ ಗೌರವಿಸಬೇಕು. ರಾಜಕೀಯ ಪಕ್ಷವಾಗಿ ಕೇಂದ್ರದಲ್ಲಿ ಬೇರೆ ಇರ್ಬೋದು, ರಾಜ್ಯದಲ್ಲಿ ಬೇರೆ ಇರ್ಬೋದು. ಆದರೆ ಇಡೀ ಸಂವಿಧಾನದಡಿ ನಾವು ನಡೀತಾ ಇರುವುದರಿಂದಾಗಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಇರೋದ್ರಿಂದಾಗಿ ಎಲ್ಲರನ್ನ ಗೌರವಿಸುತ್ತಾ ಅವರ ತಪ್ಪುಗಳಿದ್ದರೆ ಅದನ್ನು ಹೇಳಲಿಕ್ಕೆ ಸದನ ಉಂಟು. ರಾಜ್ಯಪಾಲರ ಮೂಲಕ ಅದನ್ನು ಹೇಳಿಸ್ತೇನೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಇವರು ಬರಬಾರ್ದಾಗಿತ್ತು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ಒಂದು ವೇಳೆ ಇವರಿಗೆ ರಾಮ್ಜಿ ಕಾಯ್ದೆ ಬಗ್ಗೆ ಏನಾದರೂ ಗೊಂದಲ ಇದ್ದರೆ ಇವತ್ತು ರಾಜ್ಯಪಾಲರ ಭಾಷಣದ ನಂತರ ಸದನದಲ್ಲಿ ಅದನ್ನು ಚರ್ಚೆ ಮಾಡಿ ರಾಜ್ಯ ಜನತೆಗೆ ಮನವರಿಕೆ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಇದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ತಾವು ನೆನಪಿರಬೇಕೇನೋ, ಹಂಸಧ್ವಜ್ ಭಾರದ್ವಾಜ್ ಅನ್ನುವಂಥ ಒಬ್ಬರು ರಾಜ್ಯಪಾಲರಿದ್ದರು. ಯಡಿಯೂರಪ್ಪನವರ ಸರ್ಕಾರ ಇತ್ತು. ಯಡಿಯೂರಪ್ಪನವ್ರ ಸರ್ಕಾರ ಇರುವಾಗ ಹಂಸಧ್ವಜ್ ಭಾರದ್ವಾಜರು ಈ ರಾಜ್ಯಪಾಲರ ಪುಸ್ತಕವನ್ನು ನೋಡಿದ್ರು, ಭಾಷಣ ಪುಸ್ತಕವನ್ನು ಅಲ್ಲೇ ಇಟ್ಟೋಗಿದ್ರು. ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೆ. ಹಾಗಾಗಿ ನನ್ನ ಭಾವನೆಗಳು ಈ ಗೊಂದಲವನ್ನು ನಿರ್ಮಾಣ ಮಾಡೋದಕ್ಕಿಂತ ಹೆಚ್ಚಾಗಿ ಸದನವನ್ನು ಗೌರವಿಸುತ್ತಾ, ರಾಜ್ಯಪಾಲರನ್ನು ಗೌರವಿಸುತ್ತಾ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾದಂಥ ಮಾನ್ಯತೆಯನ್ನು ಕೊಟ್ಟದಿದ್ದರೆ ಈ ಸಮಸ್ಯೆ ಸೃಷ್ಟಿಯಾಗ್ತಿರಲಿಲ್ಲ. ವಿನಾಕಾರಣ ಬೇಕಂತ ಕೇಂದ್ರ ಸರ್ಕಾರದ ಕಾಯ್ದೆಯನ್ನು ಟೀಕಿಸುವ ಬರದಲ್ಲಿ ರಾಜ್ಯಪಾಲರ ಬಾಯಲ್ಲಿ ಸತ್ಯಕ್ಕೆ ದೂರವಾದ ಮಾತುಗಳನ್ನು ಹೇಳುವಂಥ ಪ್ರಯತ್ನ ಮಾಡಿದ ಹಿನ್ನೆಲೆಯಲ್ಲಿ ಈ ಗೊಂದಲ ನಡೆದಿದೆ ಅಂತ ನನಗನ್ನಿಸಿದೆ. ಸಿದ್ದರಾಮಯ್ಯನಂಥ ಮುತ್ಸದ್ದಿಗಳು ಇನ್ನಾದರೂ ಅದನ್ನು ಸರಿಪಡಿಸಿಕೊಳ್ಬೇಕು ಅನ್ನೋದು ನನ್ನ ಆಗ್ರಹ. ರಾಜ್ಯಪಾಲರ ನಡೆ ರಾಜ್ಯಕ್ಕೆ ಜೊತೆಗೆ ಜನಪ್ರತಿನಿಧಿಗಳಿಗೆ ಮಾಡಿದ ಅವಮಾನ ಅನ್ನೋ ಆರೋಪ ಸರ್ ಕಾಂಗ್ರೆಸ್ದು. ಇಲ್ಲ, ರಾಜ್ಯಪಾಲರ ನಡೆ ಇವತ್ತು ಒಂದು ವೇಳೆ ರಾಜ್ಯಪಾಲರು ಸದನಕ್ಕೆ ಬಾರದೇ ಇದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸದನ ನಡೆಯೋದು ಕಷ್ಟ ಇತ್ತು. ಆದರೆ ಅವರು ಗೌರವಂತ ರಾಜ್ಯಪಾಲರು ತನ್ನ ಅನುಭವದ, ತನ್ನ ಮುತ್ಸದ್ದಿತನದ ಹಿನ್ನೆಲೆಯಲ್ಲಿ ಬಂದು ತನ್ನ ಮನಸ್ಸಿಗೆ ವಿರುದ್ಧವಾದಂಥ ಶಬ್ದಗಳನ್ನು ಉಲ್ಲೇಖ ಮಾಡದೆ ಈ ಸದನ ನಡೆಯಲಿಕ್ಕೆ ಬೇಕಾದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಾವು ಅವರಿಗೆ ಗೌರವ ಸಲ್ಲಿಸಬೇಕು. ಅಂದರೆ ಕೇಂದ್ರದ ವಿರುದ್ಧ ಅಂಶಗಳಿದ್ದಾವೆ ಅನ್ನೋ ಕಾರಣಕ್ಕಾಗಿ ನೀವು ರಾಜ್ಯಪಾಲರ ನಡೆಯನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಸರ್. ಕೇಂದ್ರದ ವಿರುದ್ಧ ಅಂಶಗಳನ್ನು ಅವರು ಉಲ್ಲೇಖ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಕೇಂದ್ರದ ವಿರುದ್ಧ ಮಾತಾಡಲಿಕ್ಕೆ ಇವರಿಗೆ ಅಧಿಕಾರ ಉಂಟು, ಇಲ್ಲ ಅಂತ ನಾನು ಹೇಳಿಲ್ಲ. ಇವತ್ತು ನಮ್ಮ ರಾಜ್ಯ ಸರ್ಕಾರ ವಿರುದ್ಧ ನಮಗೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅಧಿಕಾರ ಉಂಟು. ಆದರೆ ರಾಜ್ಯಪಾಲರ ಬಾಯಿಂದ ಸತ್ಯಕ್ಕೆ ದೂರವಾದ ಮಾತುಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡಬಾರ್ದಾಗಿತ್ತು. ಇವತ್ತು ನಮ್ಮ ಕರ್ತವ್ಯ ಅಂತ ನೀವು ಹೇಳುವಾಗ ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾ? ರಾಜ್ಯಪಾಲರು ನಿಮ್ಮ ಕರ್ತವ್ಯ ನೀವು ಮಾಡಿ ಅಂತ ಹೇಳುವಾಗ ನಮ್ಮ ಜವಾಬ್ದಾರಿ ಅರ್ಥ ಮಾಡ್ಕೊಳ್ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಆಯ್ಕೆ ಆಗಿದ್ದು ಅಲ್ಲಿ ಸರ್ಕಾರ ನಡೆಸ್ತಾ ಇರುವಾಗ ಆ ಸರ್ಕಾರ ತಂದಿರುವಂಥ ಕಾಯ್ದೆಯನ್ನು ವಿರೋಧ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಇದೆ. ರಾಜ್ಯಪಾಲರ ಮೂಲಕ ಸತ್ಯಕ್ಕೆ ದೂರವಾದ ಮಾತು ಹೇಳುವಂಥ ಅಧಿಕಾರ ಅವರಿಗಿಲ್ಲ. ಹಾಗೆ ಮಾಡಬಾರ್ದಿತ್ತು. ಒಂದೇ ಮೇಲಾಗಿ ರಾಮ್ಜಿ ಕಾಯ್ದೆ ಬಡವರ ಪರವಾಗಿ ಇದೇ ಹೊರತು ವಿರುದ್ಧವಾಗಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಪಪ್ರಚಾರ ಮಾಡ್ತಾ ಇದೆ. ಅವರು ಅದರಿಂದ ಏನು ಲಾಭ ಆಗುತ್ತೋ ನಮ್ಗೆ ಗೊತ್ತಿಲ್ಲ. 100 ದಿವಸಗಳಿರುವಂಥ ಉದ್ಯೋಗ ಖಾತ್ರಿಯನ್ನು 125 ದಿವಸಗಳು ಹೆಚ್ಚಿಸಿದ್ದಾರೆ. ಅಂದರೆ ಬಡವರಿಗೆ ಕೂಲಿ ದಿವಸಗಳು ಜಾಸ್ತಿ ಸಿಕ್ಕಿದೆ. 15 ದಿವಸಗಳ ಕಾಲ ಅವರು ಕಾಯಬೇಕಾಗಿತ್ತು. ಯಾವುದಕ್ಕೆ? ಪೇಮೆಂಟಿಗೆ, ಅವರ ಪಾವತಿಗೆ. ಆದರೆ ಇವತ್ತೊಂದು ಒಂದು ವಾರದೊಳಗೆ ಕೊಡಬೇಕು ಅಂತೇಳಿ ಹೇಳಲಾಗಿದೆ. 22,500 ಕೋಟಿ ರೂಪಾಯಿಯನ್ನು ಯಂತ್ರಗಳ ಮೂಲಕ ಮಾಡಿ ಪಶ್ಚಿಮ ಬಂಗಾಳವೂ ಸೇರಿದಂತೆ ಅನೇಕ ರಾಜ್ಯ ಸರ್ಕಾರಗಳು ದುರುಪಯೋಗ ಮಾಡಿಕೊಂಡಿವೆ. ಅದನ್ನು ಪಾರದರ್ಶಕತೆ ತರಲಿಕ್ಕೆ ಯಂತ್ರಗಳ ಮೂಲಕ ಮಾಡಬಾರ್ದು, ಶ್ರಮದ ಮೂಲಕ ಮಾಡಬೇಕು ಅಂತ ಹೇಳುವಂಥ ಕಾಯ್ದೆಯನ್ನು ತೆಗೆದುಕೊಂಡು ಬರಲಾಗಿದೆ. ಒಂಬಡ್ಸ್ಮನ್ ಹೆಸರಲ್ಲಿ ಅದರ ದುರುಪಯೋಗವನ್ನು ಕಾಣ್ತಾನೆ ಇರಲಿಲ್ಲ. ಇವತ್ತು ಅದಕ್ಕೆ ಪಾರದರ್ಶಕತೆ ತರಲಿಕ್ಕೆ ಒಂದಷ್ಟು ನಿಯಮಗಳನ್ನು ರೂಪಿಸಿದ್ದಾರೆ. ಅಂದರೆ ನೇರವಾಗಿ ಬಡವರ ಪರವಾಗಿ, ದುರ್ಬಲರ ಪರವಾಗಿ, ಕಾರ್ಮಿಕರ ಪರವಾಗಿ ಇರುವಂಥ ಒಂದು ಕಾಯ್ದೆ. ಇವರು ದೂರ್ತಾ ಇರೋದೇನೆಂದರೆ ಶ್ರೀರಾಮನ ಹೆಸರು ಯಾಕೆ ಇಟ್ಟಿದ್ದೀರಿ ಅಂತೇಳಿ ಹೇಳ್ತಾ ಇರೋದು. ಶ್ರೀರಾಮನ ಹೆಸರು ಇಟ್ಟದಕ್ಕೋಸ್ಕರ ಇವರು ದೂರ್ತಾ ಇದ್ದಾರೆ. ಅಂದರೆ ಇಡೀ ರಾಜ್ಯದಲ್ಲಿ ಹಿಂದೂಗಳ ಪರವಾಗಿರುವಂಥ ಯಾವುದೇ ದೇವರನ್ನು ಉಲ್ಲೇಖ ಮಾಡಬಾರ್ದು ಅಂತ ಅವ್ರ ಭಾವನೆಗಳಿದೆಯಲ್ಲ. ಇವತ್ತು ಕೃಷ್ಣ ಮಠದಲ್ಲಿ ಕೇಸರಿ ಧ್ವಜ ಹಿಡಿದಕ್ಕೋಸ್ಕರ ಜಿಲ್ಲಾಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಆದರೆ ಮತ್ತೊಂದು ರೂಪವಾಗಿ ಇದಿದೆ. ಹಾಗಾಗಿ ಶ್ರೀರಾಮನ ಹೆಸರಿಟ್ಟದಕ್ಕೋಸ್ಕರ ಇವರು ವಿರೋಧ ಮಾಡುವ ಬರದಲ್ಲಿ ಇಡೀ ರಾಜ್ಯ ಜನತೆಗೆ ಒಳ್ಳೆಯ ಕಾಯ್ದೆಗೆ ವಿರೋಧ ಮಾಡುವಂಥ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದು ಆಗಬಾರ್ದು ಅನ್ನೋದು ನಾನು ಸಿದ್ದರಾಮಯ್ಯ ನಾನು ಆಗ್ರಹ ಮಾಡ್ತೇನೆ. ಸರ್, 40% ಅಂಶ ರಾಜ್ಯ ಸರ್ಕಾರದ ಮೇಲೆ ಹೊರೆ ಆಗುತ್ತೆ ಅನ್ನೋದು ಈ ವಿಚಾರ ಸರ್. ಸರಿ, ರಾಜ್ಯ ಸರ್ಕಾರದಲ್ಲಿ ಇವತ್ತು ಗ್ರಾಮ ಪಂಚಾಯತ್ಗಳಿಗೆ ಶಾಸನಬದ್ಧ ಅನುದಾನವನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ? ನೀವು ಚರಂಡಿ ಮಾಡಿ, ಸೇತುವೆ ಮಾಡಿ, ಅಥವಾ ಬೇರೆ ಏನೋ ಕಾಮಗಾರಿಗಳನ್ನು ಮಾಡಿ ಅಂತೇಳಿ. ಇದೇ ರಾಜ್ಯ ಸರ್ಕಾರ ಎಸ್ಕೋರ್ ಖಾತೆ ಅಂತೇಳಿ ಮಾಡಿ ಇವ್ರು ಕೊಟ್ಟ ಹಣವನ್ನು ಅವ್ರ ಖಾತೆ ಹಾಕ್ಕೊಂಡು ಕರೆಂಟ್ ಬಿಲ್ ಕೊಡ್ತಾರೆ. ಯಾಕೆ? ಕರೆಂಟ್ ಬಿಲ್ಲನ್ನು ಗ್ರಾಮ ಪಂಚಾಯತ್ ಅವರೇ ಕಟ್ಟಬೇಕು.
ಅಂತ ಇದೆ. ಆದರೆ ಅವ್ರು ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇವರನ್ನು ಕಡಿತ ಮಾಡ್ಕೊಂಡು ಕರೆಂಟ್ ಬಿಲ್ಲನ್ನು ಇವ್ರು ಕಟ್ಕೊಳ್ತಾ ಇದ್ದಾರೆ. ಅಂದರೆ ಯಾವುದಾದ್ರೂ ಒಂದು ಕಾಯ್ದೆ ಯಾರಾದರೂ ದುರುಪಯೋಗ ಮಾಡ್ಕೊಳ್ತಾರೆ ಆದರೆ ನಿಮ್ಮ ಸಹಭಾಗಿತ್ವವನ್ನು ಕೊಡಿ ಅನ್ನೋದು ಈ ದೇಶದ ಸಂಪ್ರದಾಯ ಮತ್ತು ಕ್ರಮ. ಆ ಕಾರಣಕ್ಕೆ ನಿಮ್ಮದು ಹಣ ಹಾಕಿ ನಿಮ್ಮ ಸ್ವಲ್ಪ ಜವಾಬ್ದಾರಿ ಬರುತ್ತೆ ಅನ್ನೋದು ಇದ್ರ ಸಂಕೇತ. ಅದರಲ್ಲಿ ಏನು ತಪ್ಪು? ನಮ್ಮ ಬಡವರಿಗೆ ಸಿಗುತ್ತಲ್ಲ ಕೂಲಿ ಕಾರ್ಮಿಕರು, ಮತ್ತು ಜಾಸ್ತಿ ದಿವಸ ಸಿಗುತ್ತೆ, ಏನು ತಪ್ಪಿದೆ? ಸರಿ ಇದೆ. ಸರ್, ಈಗ ರಾಮನ ಹೆಸರನ್ನು BJP ಸಮರ್ಥನೆ ಮಾಡ್ಕೊಳುತ್ತೆ, ಹಂಗಾದ್ರೆ VBG ರಾಮ್ಜಿ ಬಿಲ್ಲಲ್ಲಿ ಹೆಸರನ್ನು ಏನು ತಪ್ಪಿದೆ? ರಾಮ ಅಂದರೆ ಮಹಾತ್ಮ ಗಾಂಧಿ ಅವರು ಇವತ್ತಿದ್ರು ಕೂಡ ರಾಮನ ಹೆಸರು ಇಡ್ತೇವೆ ಅಂದರೆ ಭಾಳ ಪ್ರೀತಿಯಿಂದ ಹೋಗೊಡ್ತಾ ಇದ್ರು. ಅವರು ಕೂಡ ಅವ್ರ ಸಹಮತ ಕೂಡ ಇತ್ತು, ಅವ್ರ ಕೋರಿಕೆ ಕೂಡ ಇರ್ತಾ ಇತ್ತು. ಆ ಕಾರಣಕ್ಕೆ ರಾಮನ ಹೆಸರು ಇಟ್ಟದ್ದು ಇದು ಇಡೀ ಭಾರತ ದೇಶದ ಒಂದು ಸಾರ್ವಭೌಮತೆ ಮತ್ತು ರಾಷ್ಟ್ರದ ಐಕ್ಯತೆ ಒಂದು ಸಂಕೇತ ಶ್ರೀರಾಮ. ಆ ಕಾರಣಕ್ಕೆ ಶ್ರೀರಾಮನ ಹೆಸರು ಇಟ್ಟಿದ್ದಾರೆ, ತಪ್ಪೇನು? ಖುಷಿ ಪಡೋಣ ಅದಕ್ಕೆ. ಗಾಂಧೀಜಿಯು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ರು ಸರ್, ಅವ್ರ ಹೆಸರು ತೆಗೆಯೋದು ಎಷ್ಟು ಸಮಂಜಸ ಅನ್ನೋ ಮಾತು. ಈಗ ಹೊಸ ಕಾಯ್ದೆ ಬಂದಾಗ ಹೊಸ ಹೆಸರು ಇಡೋದು ರೂಢಿ. ಇವತ್ತು ಪಂಚಾಯತ್ ರಾಜ್ ಕಾಯ್ದೆ ಅಂತೇಳಿ ಒಂದು ಕಾಯ್ದೆ ಇತ್ತು. ಆ ಕಾಯ್ದೆಯನ್ನು ರಮೇಶ್ ಕುಮಾರ್ ವರದಿಯ ಪ್ರಕಾರ ಗ್ರಾಮ ಸ್ವರಾಜ್ ಕಾಯ್ದೆ ಅಂತ ಮಾಡಿದರು. ಹಾಗಾದರೆ ಪಂಚಾಯತ್ ರಾಜ್ ವಿರುದ್ಧ ಮಾಡಿದ್ದೀರಿ ಅಂತ ಹೇಳಿಕ್ಕಾಗುತ್ತಾ? ಇಲ್ಲ, ಗ್ರಾಮ ಸ್ವರಾಜ್ ಅಂತ ಮಾಡಿ ತಿದ್ದುಪಡಿ. ನಾನೇ ಸಪ್ತಪದಿ ಯೋಜನೆ ಅಂತೇಳಿ ಮಂತ್ರಿ ಆಗಿದ್ದಾಗ ಜಾರಿ ತಂದೆ, ಅದು ಇವತ್ತು ಮಾಂಗಲ್ಯ ಭಾಗ್ಯ ಅಂತ ಇಟ್ಟಿದ್ದಾರೆ. ಹಾಗಾದರೆ ಕಾಯ್ದೆ ಇದೆ, ವಿಷಯ ಇದೆ, ಕಾರ್ಯಕ್ರಮಗಳಿದೆ, ಹೆಸರು ಮಾತ್ರ ಬದಲಾವಣೆ ಮಾಡಿದ್ದಾರೆ. ಹೊಸ ಕಾಯ್ದೆಯನ್ನು ಬಂದಾಗ, ಹೊಸ ಸರ್ಕಾರವನ್ನು ಹೊಸ ಕಾಯ್ದೆಯನ್ನು ತಂದಾಗ ಹೆಸರು ಬದಲಾವಣೆ ಮಾಡೋದು ರೂಢಿ. ಅದೇನು ತಪ್ಪು ಅಂತೇಳಿ ಅಲ್ಲ, ಅದು ರಾಮ ಅಂತ ಇಟ್ಟದ್ದು ತಪ್ಪು ಅಂತ ಹೇಳ್ಬಾರ್ದಷ್ಟೇ. ಸರ್, ಈಗ ಮತ್ತೊಂದು ವಿಚಾರ, ಉಡುಪಿ ವಿಚಾರ ಹೇಳಿದ್ರಿ ನೀವು. ಅದರಲ್ಲಿ ಏನು ರಾಜ್ಯ ಸರ್ಕಾರ ಕೋಮು ಸಂಘರ್ಷಕ್ಕೆ ಮುನ್ನುಡಿ ಬರ್ತಾ ಇದೆ ಸರ್, ಏನು ಅನ್ಸುತ್ತೆ? ಈಗ ನಾನು ಹೇಳ್ತಾ ಇರೋದು ಪರ್ಯಾಯ ಅಂತ ಹೇಳಿದರೆ ಅಷ್ಟಮಠದಲ್ಲಿ ನಡೆಯುವಂಥ ಸಾಮಾನ್ಯ ಪೂಜಾ ಪದ್ಧತಿಯನ್ನು ಮಾಡುವಂಥ ಒಂದು ಕ್ರಮ ಅದು. ಆ ಪರ್ಯಾಯದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋದು ರೂಢಿ. ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾವುದೋ ಕಾರಣಕ್ಕೆ ಬಂದಿರಲಿಲ್ಲ, ಬರಬೇಕಾಗಿತ್ತು, ಯಾವುದೋ ಕಾರಣಕ್ಕೆ ಬಂದಿರಲಿಲ್ಲ. ನಗರಸಭೆ ಅಧ್ಯಕ್ಷರು ಅವರ ಈ ಸಂಕೇತವನ್ನು ಹಸ್ತಾಂತರ ಮಾಡಿಸೋದು ರೂಢಿ. ಆದರೆ ಅಧ್ಯಕ್ಷರ ಅವಧಿ ಮುಗಿದಿದೆ. ನಗರಸಭೆಯ ಆಡಳಿತಾಧಿಕಾರಿಯಾಗಿ ಇವತ್ತು ಜಿಲ್ಲಾಧಿಕಾರಿಯವರು ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಪರವಾಗಿ ಅವರಿದ್ದಾರೆ. ಹಾಗಾಗಿ ಅವರು ಈ ಕಾರ್ಯಕ್ರಮದ ಸಂಕೇತವಾಗಿ ಕೇಸರಿ ಧ್ವಜವನ್ನು ಹಸ್ತಾಂತರಿಸಬೇಕಿತ್ತು, ಹಸ್ತಾಂತರ ಮಾಡಿದ್ದಾರೆ. ಅದು ಯಾವುದೇ ಪಕ್ಷ, ಯಾವುದೇ ಪಾರ್ಟಿ, ಯಾವುದೇ ಜಾತಿ, ಯಾವುದೇ ಧರ್ಮ ಅನ್ನೋದಕ್ಕಿಂತ ಒಂದು ದೇವಸ್ಥಾನದ ಧ್ವಜವನ್ನು ಹಸ್ತಾಂತರ ಮಾಡಿದ್ದಾರೆ. ಅದಕ್ಕೆ ಇವರು ಈ ರೀತಿ ಉಪದ್ರ ಕೊಡೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಂದರೆ ಹಿಂದೂಗಳಂದ್ರೆ ಆಗದಿರುವಂಥ, ಬಹುಶಃ ಮುಸ್ಲಿಂ ಲೀಗೂ ಕೂಡ ಇಷ್ಟು ಕೆಟ್ಟ ಪರಂಪರೆಗಳಿದ್ದಿಲ್ಲ. ಮುಸ್ಲಿಂ ಲೀಗವನ್ನು ಮೀರಿಸುವಂಥ ಹಿಂದೂ ವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಅನುಷ್ಠಾನ ತರ್ತಾ ಇದೆ. ದೇವಸ್ಥಾನಗಳಲ್ಲಿ ಕೇಸರಿ ಬಾವುಟ ಧ್ವಜಗಳನ್ನು ಬಳಸುವಂತಿಲ್ಲ ಅಂತ ಹೇಳಿಕೆ ಸರ್, ಅಲ್ಲಿ ಜನಪ್ರತಿನಿಧಿಗಳು ಸರ್, ಆ ವಿಚಾರಕ್ಕೆ ರೈ ಅವರ ವಿಚಾರಕ್ಕೆ ಸರ್, ರೈ ಅವರು ಹೇಳಿದ್ದಾರೆ. ನನಗೆ ರೈ ಅವರು ಹೇಳೋದನ್ನು ನೋಡಿದೆ, ದೇವಸ್ಥಾನದಲ್ಲಿ ಕೇಸರಿ ಧ್ವಜ ಹಾರಿಸಬೇಡಿ ಅಂತ ಹೇಳೋರು ಯಾವ ರೀತಿಯಲ್ಲಿ ಹೇಳ್ತಾರೋ, ಯಾಕೆ ಹೇಳ್ತಾರೋ, ಅಂತ ಹಿರಿಯರು ಅಂಥ ಶಬ್ದವನ್ನು ಯಾಕೆ ಬಳಸ್ತಾರೋ ನನಗೆ ಅರ್ಥವಾಗೋದಿಲ್ಲ. ಅದಕ್ಕೋಸ್ಕರ ನಾನು ಏನು ಹೇಳೋದಿಲ್ಲ. ಇದಿಷ್ಟು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.